ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಕಲಬುರ್ಗಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸೀರೆಯನ್ನು ಕಟ್ ಮಾಡಿ ಅದರಿಂದ ಲೆಹಂಗಾ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಹತ್ತಿರ ಇರೋ ಸೀರೆ. ಈ ಸೀರೆಯನ್ನು ನಾವು ಈ ರೀತಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ಚೇಂಜಸನ್ನು ನಾನು ಮಾಡಿದ್ದೀನಿ. ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಾವು ಇಲ್ಲಿ ಸೀರೆಯ ಸೆರಗನ್ನು ಕಟ್ ಮಾಡ್ಕೊಳ್ಳೋಣ. ಬಾಡಿ ಮೆಸರ್ಮೆಂಟನ್ನು ತಗೊಂಡು ನಾವು ಆಲ್ರೆಡಿ ಲೈನಿಂಗ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಲೈನಿಂಗ್ ಪೀಸನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಲೈನಿಂಗ್ ಪೀಸ್ ಮತ್ತು ಮೇನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಈ ನೆಟ್ ಫ್ಯಾಬ್ರಿಕನ್ನು ನಾನು ಸ್ಲೀವ್ಸ್ ಸಲುವಾಗಿ ಮಾರ್ಕೆಟಿಂದ ಪರ್ಚೇಸ್ ಮಾಡಿದ್ದೆ. ಈಸಿಲಿ ಅವೈಲೇಬಲ್ ಆಗಿ ಸಿಗುತ್ತೆ. ಪಫ್ ಸ್ಲೀವ್ಸ್ ಮಾಡೋ ಸಲುವಾಗಿ ನಾನು 2 ಸೈಡ್ ಈ ಥರ ಪ್ಲೀಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಕೆಳಗಡೆ ನಾನು ಇಲ್ಲೊಂದು ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಈ ಪಟ್ಟಿಯನ್ನು ನಾನು ಸಾರಿ ಫ್ಯಾಬ್ರಿಕ್ಕಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿ ಸ್ಲೀವ್ಸನ್ನು ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡಿ ಇಲ್ಲಿ ನಮ್ಮ ಬ್ಲೌಸ್ ರೆಡಿ ಆಗುತ್ತೆ. ಬ್ಲೌಸ್ ಲುಕ್ ಹೇಗೆ ಬರುತ್ತೆ ಅಂತ ನೀವು ವಿಡಿಯೋ ಕೊನೆಗೆ ನೋಡ್ತೀರಾ. ಸೊ ನಾವು ನೆಕ್ಸ್ಟ್ ಇವಾಗ ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ನನ್ನ ಸ್ಕರ್ಟ್ ಲೆಂತ್ ಎಷ್ಟಿದೆ ಅಷ್ಟನ್ನು ನಾನು ಇಲ್ಲಿ ಅಂಬ್ರೆಲಾ ಕಟ್ ಮಾಡಿ ಸ್ಕರ್ಟಿನ ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕರ್ಟ್ ಲೈನಿಂಗ್ ಮುಗಿತು. ಇವಾಗ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಸ್ಕರ್ಟಲ್ಲಿ ಪ್ಲೀಟ್ಸ್ ಇಡ್ತಾ ಇದ್ದೀನಿ. ಸೊ ಈ ಥರ ನಾವು ಇಲ್ಲಿ ಫೋಲ್ಡ್ ಮಾಡಿಕೊಂಡು ಮೆಸರ್ಮೆಂಟ್ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಇಲ್ಲಿ ಕೆಳಗಡೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಲೈನಿಂಗನ್ನು ನಾನು ಕೆಳಗಡೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಮೇಲ್ಗಡೆ ಇಟ್ಕೊಂಡು ಪ್ಲೀಟ್ಸ್ ಮಾಡಿ ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಮತ್ತು ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ ತಕ್ಷಣ ನಮ್ಮ ಸ್ಕರ್ಟ್ ಲುಕ್ ಈ ಥರ ಕಾಣುತ್ತೆ. ಸೊ ನಾವು ಇದಕ್ಕೆ ಇಲಾಸ್ಟಿಕ್ ಇಡ್ತಾ ಇದ್ದೀವಿ. ಸಾರಿ ಬಾರ್ಡರ್ ಪಾರ್ಟನ್ನು ಕಟ್ ಮಾಡಿಕೊಂಡು ಅದಕ್ಕೆ ಇಲಾಸ್ಟಿಕ್ ಹಾಕಿ ಆ ಪಟ್ಟಿಯನ್ನು ನಾವು ಸ್ಕರ್ಟ್ ಜೊತೆ ಅಟ್ಯಾಚ್ ಮಾಡ್ತೀವಿ. ಸೊ ಲೆಟ್ಸ್ ಸಿ ದ ಫೈನಲ್ ಲುಕ್.